ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಅವರೇ ಬರ್ರಿ ಕುಂದರಿ. ಕಾವೇರಿ ಬಾ ಕೂತ್ಕೋ. ಭಟ್ರೆ ಅರೆ ಎಲ್ರಿಗೂ ಬಡಿಸಿ. ಆತ್ರಿ. ಪ್ರೀತು, ಅದ್ಯಾವುದೋ ಫೈಲ್ಸ್ ಚೆಕ್ ಮಾಡಬೇಕು ಅಂದಿಲ್ಲ, ಯಾವುದದು? ಅಕ್ಕ, ನಾನು ಹಿಂದೆ ಮಾಡಬೇಕು ಅಂದ್ಕೊಂಡಿದ್ದು ಕಾಫಿ ಚೈನ್ ಬಿಸ್ನೆಸ್ನ ಮತ್ತೆ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಓಹ್ ನೈಸ್. ಸೊ ಅದಕ್ಕೆ ಅದರ ಫೈಲ್ಸ್ನೆಲ್ಲ ಮತ್ತೆ ರಿವೈಸ್ ಮಾಡ್ತಾ ಇದ್ದೆ. ಅಕ್ಕ, ಇದನ್ನು ಮಾತ್ರ ನಾನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ತೀನಿ. ಗುಡ್, ವೆರಿ ಗುಡ್ ಪ್ರೀತು. ನೀನ್ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ನೀನ್ ಮುಂದೆ ನಿಂತ್ಕೊಳ್ಳೋಕ್ಕೂ ಅರ್ಹತೆ ಇಲ್ಲದೆ ಇರೋರು ನಿನಗೆ ಎಷ್ಟೋ ಸವಾಲ್ಗಳನ್ನ ಮಾಡಿದ್ದಾರೆ. ಅವ್ರ ಮುಂದೆ ನೀನ್ ಏನು ಅಂತ ಪ್ರೂವ್ ಮಾಡಿ ತೋರಿಸ್ಬೇಕು. ಅಂಡ್ ಐ ನೋ ಯು ವಿಲ್ ಡೂ ಇಟ್. ಸರಿ ಅಕ್ಕ. ತಮ್ಮ ಬದಲಾಗಿದ್ದಾನೆ ಅಂತ ಕಾತಿ ಫುಲ್ ಖುಷಿ ಪಡ್ತಿದ್ದಾಳೆ. ಆದರೆ ಕಾಂಪಿಟೇಷನಿಂದ ಔಟ್ ಆಗಿದ್ದ ಪ್ರೀತಮ್ ಮತ್ತೆ ರೀಎಂಟ್ರಿ ಕೊಟ್ಟಿದ್ದಾನೆ ಅನ್ನೋದು ಇವಳಿಗೆ ಗೊತ್ತೇ ಇಲ್ಲ. ಛೇ, ಆಟ ಗೆಲ್ಲೋ ಪ್ಲೇಯರ್ಸ್ ಗೆಲ್ಸುವಂಥ ಪ್ಲೇಯರ್ ಕಾಂಪಿಟೇಷನಲ್ಲಿದ್ದರೆ ಅದು ನಮಗೆ ಡೇಂಜರ್. ಈ ಸಿಂಪಲ್ ವಿಷಯ ಇವಳಿಗೆ ಅರ್ಥ ಆಗ್ತಿಲ್ವೇ? ಏನಿದು, ನಿನ್ನೆ ತನಕ ಡಿಆಕ್ಟಿವೇಟ್ ಆಗಿರೋ ಸಿಮ್ ಥರ ಇದ್ದ, ಈಗ ಆಕ್ಟಿವ್ ಆಗಿ ವರ್ಕಿಂಗ್ ಕಂಡೀಷನ್ಗೆ ಬರ್ತಾ ಇದೆ. ಏನು ಮಾಡೋದು? ಹೇಗೆ ಇವ್ರನ್ನ CEO ಕಾಂಪಿಟೇಷನಿಂದ ಹೊರಗೆ ಹಾಕೋದು ನನಗೂ ಗೊತ್ತಾಗ್ತಿಲ್ವೇ. ಅಂತೂ ದೇವರ ಕೃಪೆ, ಕಾವೇರಿ ಬುದ್ಧಿವಂತಿಕೆಯಿಂದ ಪ್ರೀತಮ್ ಮೊದಲಿನ ಹಾಗೆ ಬದಲಾಗ್ತಿದ್ದಾನೆ. ದೇವ್ರೆ, ಇದಕ್ಕೆ ಯಾರ ದೃಷ್ಟಿನೂ ತಾಗದೇ ಇರೋ ಹಾಗಾಗ್ಲಿ. ದೇವ್ರೆ, ಪ್ರೀತಮ್ ಅಲ್ಲಾಗಿರೋ ಬದಲಾವಣೆ ಎಲ್ರಿಗೂ ಇಷ್ಟೊಂದು ಖುಷಿ ಕೊಡ್ತಾ ಇದೆ ಅಂದರೆ ಇನ್ನು ಇಡೀ ಮನೆ ಬದಲಾದ್ರೆ ರಾಮ್ ಸರ್ಗೆ ಎಷ್ಟು ಖುಷಿ ಆಗ್ಬೇಡ. ಆದಷ್ಟು ಬೇಗ ಎಲ್ಲರೂ ಬದಲಾಗಿ ಒಗ್ಗಟ್ಟಿನಿಂದ ರಾಮ್ ಸರ್ ಜೊತೆಗೆ ನಿಂತು ಅವ್ರ ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋಂಥ ಸಂತೋಷನ ಕೊಡು.